ಮಾನ್ಯ ಗವರ್ನರ್ ಅವರನ್ನ ನೀವು ಕರೆಸಿದ್ರಿ, ಭಾಷಣ ಮಾಡಿಸಿದ್ರಿ. ಆದ್ರೆ ಭಾಷಣ ಮಾಡಲೇ ಇಲ್ಲ ಅಂತೇಳಿ ಲಾ ಮಿನಿಸ್ಟರ್ ಹೇಳಿದ್ರು. ಒಂದು ಸಮಯ ಲಾ ಮಿನಿಸ್ಟರ್ ಭಾಷಣ ಮಾಡಿಲ್ಲ ಅಂತಂದ್ರೆ ನೀವು ಅವರಿಗೆ ವಂದನಾ ನಿರ್ಣಯ ಯಾಕೆ ಮಾಡ್ತೀರಿ? ಒಂದು ಸಮಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಹೌದು ಭಾಷಣ ಮಾಡಿದ್ದಾರೆ ಅಂತ. ಭಾಷಣ ಮಾಡಿದ್ರೆ ನಿಮ್ಮ ಗೂಂಡಾಗಳು ಯಾಕೆ ಅವರನ್ನ ಬೆನ್ನಟ್ಟಿ ಹೋದ್ರು, ಅವರನ್ನ ಥಳಿಸ್ಲಿಕ್ಕೆ ಹೋದ್ರು, ಅವ್ರನ್ನ ಯಾಕೆ ಅಡ್ಡಗಟ್ಟಿದ್ರು? ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡ್ತೀರಿ, ನಾಚಿಕೆ ಆಗ್ಬೇಕು. ಕಾಂಗ್ರೆಸ್ನವರ ಬಾಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೇ ಬರಬಾರ್ದು. ಯಾಕೆಂದ್ರೆ ಅವರ ಜನ್ಮತಃ ನೀವು ಅವರನ್ನ ಅಪಮಾನಗೊಳಿಸಿದ್ರಿ, ಅವಮಾನಿಸಿದ್ರಿ, ಅವರನ್ನ ಸೋಲಿಸಿದ್ರಿ. ಅವರ ಫೋಟೋ ಕೂಡ ಆಗ್ತಾ ಇರಲಿಲ್ಲ. ಈಗ ವೋಟ್ ಬ್ಯಾಂಕ್ಗಾಗಿ ನೀವು ನಾಟಕ ಆಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಸಂವಿಧಾನದ ಹೆಸರನ್ನ ಹೇಳ್ತೀರಿ. ಸಂವಿಧಾನದ ಇವತ್ತು ಯಾರಾದ್ರೂ ಸಂವಿಧಾನವನ್ನ ಹಿಡಿತಕ್ಕಂತ ಅದಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ್ಮೇಲೆ ಅದು ಗವರ್ನರ್ ಅವರು ಬಂದಾಗ ನೀವು ಸಂವಿಧಾನಕ್ಕೆ ಕೊಟ್ಟ ಗೌರವ ಏನು? ಒಬ್ಬ ದಲಿತ ರಾಜ್ಯಪಾಲರನ್ನ ಸಹಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ಗೆ ಆಗ್ತಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ ರಕ್ತದಲ್ಲಿ ದಲಿತ ವಿರೋಧಿತನ ಎದ್ದು ಕಾಣುತ್ತಿದೆ. ಇದು ಭಾಷಣದಲ್ಲಿ ಕಾಣ್ತಿರ್ಲಿಲ್ಲ. ಈಗ ನೋಡಿ ಇಡೀ ರಾಜ್ಯಕ್ಕೆ ನಿಮ್ಮ ಪ್ರದರ್ಶನ ಮಾಡಿದ್ದೀರಿ. ಅದರಲ್ಲೂ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮಗಿದು ಬೇಕಾಗಿತ್ತಾ? ನೀವು ಒಬ್ಬ ದಲಿತರಾಗಿ ನೀವು ನಿಮ್ಮ ಮಗ ಎಲ್ಲ ಸೇರ್ಕೊಂಡು ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಒಬ್ಬ ಮೇಧಾವಿಯೂ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ನಿಮ್ಮ ತರ ಗುಲಾಮಗಿರಿ ಅವರು ಮಾಡೋದಿಲ್ಲ. ಕಾಂಗ್ರೆಸ್ನ ಗುಲಾಮಗಿರಿ ನೀವು ಹೇಗ್ ಮಾಡ್ತಿದ್ದೀರಿ ಅಂತ ಇವತ್ತು ರಾಜ್ಯಕ್ಕೆ ಗೊತ್ತಿದೆ. ಅವರನ್ನ ಗೂಂಡಾಗಳು ಆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು, ಅವರನ್ನ ಯಾರು ಮಾನ್ಯರು ಅನ್ನಲ್ಲ, ನಾನು ಒಬ್ಬರೇ ಅನ್ನೋದು. ಎಸ್ ರವಿ ಅವರು, ಭರತ್. ಈಗ ಇನ್ನೊಂದು ಮಾತನ್ನ ಹೇಳ್ತಾರೆ ಅವರು ಸದನದಲ್ಲಿ, ಬಟ್ಟೆ ಹರ್ಕೊಂಡವರು, ಆಮೇಲೆ ನೀಲಿ ಚಿತ್ರ ನೋಡಿದವ್ರಂತ. ಬಟ್ಟೆ ಹರ್ಕೊಂಡಿದ್ದು ಯಾರಪ್ಪ? ಮೊನ್ನೆ ನಿಮ್ ಬಟ್ಟೆ ನೀವೇ ಹರ್ಕೊಂಡು ಜನರ ಮುಂದೆ ಬೆತ್ತಲಾದವ್ರು ನೀವು. ಆಮೇಲೆ ನೀಲಿ ಚಿತ್ರ ಎಲ್ಲವ್ರೆ? ನೀಲಿ ಚಿತ್ರ ನೋಡಿದವ್ರು ಹೇಳಪ್ಪ. ನೀಲಿ ಚಿತ್ರ ನೋಡಿದವ್ರನ್ನ ಎತ್ತಾಕೊಂಡು ಹೋಗ್ಬಿಟ್ರಿ. ಟ್ರೈನಿಂಗ್ ತಗೊಳಕ್ ಕರ್ಕೊಂಡು ಹೋಗಿದ್ದೀರಾ ಅವ್ರಿಗೆ? ಟ್ರೈನಿಂಗ್ ತಗೊಳಕ? ನೀಲಿ ಚಿತ್ರ ಅಂತ ನಮ್ಮ ಮೇಲೆ ಮಾತಾಡಬೇಡಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀಲಿ ಚಿತ್ರ ಇರೋರು ನಿಮ್ ಜೊತೆಲಿ ಅವರೇ, ಅವ್ರ ಬಗ್ಗೆ ನೀವೇ ಮಾತಾಡ್ತಾರೆ. ಆಮೇಲೆ ಹರಿಪ್ರಸಾದ್ ಅವರು ಮಾತೆತ್ತಿದ್ರೆ ನಿನ್ನೆ ನಿಂತ್ಕೊಂಡು ಏನು ಸದನದಲ್ಲಿ ಆರ್ಭಟ. ನಾವು ಅವರ ಚರಿತ್ರೆಯನ್ನ ಸಂಪೂರ್ಣವಾಗಿ ನೋಡಿರೋರು ನಾವು. ಆದ್ರೆ ವೈಯಕ್ತಿಕ ವಿಚಾರಗಳಿಗೆ ಕೈ ಹಾಕಬಾರದು ಅಂತ ಅಷ್ಟೇ ಸುಮ್ಮನಿದ್ದೇವೆ. ಅವ್ರೇನಾದ್ರೂ ಬಾಲ ಬಿಚ್ಚಿದ್ರೆ ಆದ್ರೆ ನಾವು ನಿಮ್ಮ ಇತಿಹಾಸವನ್ನು ಬಿಚ್ಚಬೇಕಾಗ್ತದೆ. ಎಚ್ಚರಿಕೆ ಇರ್ಲಿ. ಆ ದಿನಗಳು ಗೊತ್ತು, ಈ ದಿನಗಳು ಗೊತ್ತು ನಮಗೆ. ಮೂರನೇದಾಗಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಅವರ ಮೇಲೆ ಅವರದೇ ಕಾರ್ಯಕರ್ತನ ಮೇಲೆ ಗುಂಡಾಕಿ ಅವರನ್ನ ಸಾಯಿಸಿ ಅದನ್ನ ಜನಾರ್ದನ್ ರೆಡ್ಡಿ ಅವರ ತಲೆಗೆ ಕಟ್ಟಿ ಅವರ ಮೇಲೆ ಹಗೆತನ ತೀರಿಸಿಕೊಳ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಮತ್ತು ಅಲ್ಲಿನ ಭರತ್ ರೆಡ್ಡಿ ಅವರು ಇವತ್ತೇನ್ ಮಾಡಿದ್ರು ಸಿಕ್ಕಿ ಬಿದ್ದಿದ್ದಾರೆ. ಆದ್ರೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸಿಬಿಐ ಕೊಡ್ರಿ ಅಂದ್ರೆ ಕೊಡಕ್ ರೆಡಿ ಇಲ್ಲ, ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತಂದ್ರೆ ಜರುಗಿಸಕ್ ರೆಡಿ ಇಲ್ಲ. ಅಂದ್ರೆ ನಿಮಗೆ ಬೇರೆ ನ್ಯಾಯ, ವಿರೋಧ ಪಕ್ಷದವ್ರಿಗೆ ಬೇರೆ ನ್ಯಾಯ ಇದೆಯಾ? ಇವತ್ತಿನ್ನೂ ಕೂಡ ಈ ದ್ವೇಷ ಭಾಷಣದ ಆಕ್ಟ್ ಜಾರಿಗೆ ಬಂದೇ ಇಲ್ಲ. ಆಗಲೇ ಆಕ್ಟ್ ಜಾರಿಗೆ ಬಂದಂತೆಯೂ ಈಗಾಗಲೇ ದಲಿತ ಸಂಘಟನೆಗಳ ಮುಖಂಡರನ್ನ, ಕನ್ನಡ ಸಂಘಟನೆಗಳ ಮುಖಂಡರನ್ನ, ರೈತ ಸಂಘಟನೆಗಳ ಮುಖಂಡರನ್ನ, ವಿಶೇಷವಾಗಿ ವಿರೋಧ ಪಕ್ಷದವರನ್ನ ಎಲ್ಲಿ ಸರ್ಕಾರದ ವಿರುದ್ಧ ಮಾತಾಡಬಾರದು ಅಂತೇಳಿ ಅವರನ್ನ ದಮನ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಪೊಲೀಸ್ನವರ ಕೈಯಲ್ಲಿ ನೋಟಿಸ್ಗಳನ್ನು ಕೊಡಿಸಲಿಕ್ಕೆ ಶುರು ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗಲ್ವಾ? ಸರ್ಕಾರ ನಡೆಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಇದಕ್ಕೆ ಉತ್ತರ ಕೊಡಿ. ಅಂದ್ರೆ ದ್ವೇಷ ಭಾಷಣದ ನೀವು ಯಾಕೆ ತಂದ್ರಿ ಅಂದ್ರೆ ಇವರನ್ನೆಲ್ಲ ದಮನ ಮಾಡಲಿಕ್ಕೆ ಅಂತ ಇವತ್ತು ಗೊತ್ತಾಗಿದೆ. ಆ ಕಾರಣದಿಂದ ನಿಮ್ಮ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತೇವೆ. ನಮಸ್ಕಾರ. ಈಗ ಆನ್ಲೈನ್ ನಲ್ಲಿ ನಮ್ಮ ರಾಷ್ಟ್ರೀಯ